ಇಲ್ಲಿ ವೇದಿಕೆಯ ಮೇಲಿರುವ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಮ ಆತ್ಮೀಯರಾದಂಥ ಮಾನ್ಯ ಶ್ರೀ ಕೇಶವ ರೆಡ್ಡಿಯವರೇ, ಮಾಜಿ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರು, ನನ್ನ ಆತ್ಮೀಯರಾದಂಥ ಮಾನ್ಯ ಶ್ರೀ ಆಂಜನಪ್ಪನವರೇ, ನಿಮ್ಮ ಅತ್ಯಂತ ಆತ್ಮೀಯ ಮತ್ತು ಇಡೀ ಕರ್ನಾಟಕದಲ್ಲೇ ಒಂದು ಕ್ರಾಂತಿಯನ್ನೇ ಮಾಡಿ ಜಯಘೋಷವನ್ನು ಮಾಡಿದಂಥ ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರೇ, ಭರಣಿ ವೆಂಕಟೇಶ್ ಅವರೇ, ಶಿವಾನಂದ ಮಾಜಿ ಶಾಸಕರಾದಂಥ ಮಾನ್ಯ ಶ್ರೀ ಎಸ್ ಎಂ ಮುನಿಯಪ್ಪನವರೇ, ಮಾಜಿ ಶಾಸಕರಾದಂಥ ಶಿವಾನಂದ ಅವರೇ, ನಾರಾಯಣ ಸ್ವಾಮಿ ಅವರೇ, ಕೃಷ್ಣಪ್ಪ ಅವರೇ, ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿನ ಸದಸ್ಯರು ಆದಂಥ ಸನ್ಮಾನ್ಯ ಪ್ರಕಾಶ್ ಅವರೇ, ಅವಲರೆಡ್ಡಿಯವರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜಯರಾಮ್ ಅವರೇ, ಕಾರ್ಯದರ್ಶಿಯವರಾದಂಥ ಸುರೇಶ್ ಅವರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳೇ, ಅಲ್ಪಸಂಖ್ಯಾತ ಒಂದು ಘಟಕದ ಜಿಲ್ಲಾಧ್ಯಕ್ಷರೇ, ಪದಾಧಿಕಾರಿಗಳೇ, ಯುವಕ ಕಾಂಗ್ರೆಸ್ನ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಹಿಂದುಳಿದ ವರ್ಗದ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ, ಮತ್ತು ಎಲ್ಲ ಸೇವಾದಳ ಎಲ್ಲ ಘಟಕದ ನಮ್ಮ ಪದಾಧಿಕಾರಿಗಳೇ, ನಮ್ಮ ಮುಖ್ಯವಾಗಿ ಮಾಜಿ ಮುನ್ಸಿಪಲ್ ಅಧ್ಯಕ್ಷರಾದಂಥ ಎಂ ಪ್ರಕಾಶ್ ಅವರೇ, ಸುಬ್ರಾಯಪ್ಪನವರೇ, ಮೋಹನ್ ರೆಡ್ಡಿಯವರೇ, ದಾವೂದ್ ಅವರೇ, ನಮ್ಮ ಪ್ರಮುಖ ಮುಖಂಡರಾದಂಥ ನನ್ನ ಆತ್ಮೀಯರಾದಂಥ ರಫೀಕ್ ಅವರೇ, ಅಡ್ಗಲ್ ಶ್ರೀಧರ್ ಅವರೇ, ವೇದಿಕೆ ಮೇಲಿರುವ ಎಲ್ಲ ನಮ್ಮ ನಾಯಕರೇ, ರಮೇಶ್ ಅವರೇ, ಮತ್ತು ವೇದಿಕೆಯಲ್ಲಿರುವ ಎಲ್ಲ ನಮ್ಮ ನಾಯಕರೇ, ಇಲ್ಲಿ ಮುಂದೆ ನನ್ನ ಸೇರಿದಂಥ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ನಾಯಕರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ದಯಮಾಡಿ ಕ್ಷಮಿಸಿ. ಈಗ ಇದು ಒಳ್ಳೆ ಒಂದು ಸಮಾರಂಭ. ಇಲ್ಲಿ ಯಾವುದು ಸಾಧ್ಯ ಅಂತೇಳಿತ್ತು, ಯಾವುದು ಅಸಾಧ್ಯ ಅಂತೇಳಿ ಜನ ಇದ್ದರು, ಹಣಬಲದ ವಿರುದ್ಧ, ಅಧಿಕಾರದ ವಿರುದ್ಧ ಯಾವುದೇ ಶಕ್ತಿ ಚಿಕ್ಕಬಳ್ಳಾಪುರದಲ್ಲಿ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬ ಒಂದು ಭಾವನೆ ಇಡೀ ಕರ್ನಾಟಕದಲ್ಲಿ ಇರುವಾಗ, ಅಂಥ ಅಧಿಕಾರದ ದರ್ಪವನ್ನು ಅಣಗಿಸಿ ಹಣದ ವಿರುದ್ಧ ಕೂಡ ತಾವು ಹೋರಾಟ ಮಾಡಿ ಯಾರು ಸಾಧನೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಒಂದು ವಿಜಯವನ್ನು ಕಾಂಗ್ರೆಸ್ಸಿಗೆ ತಂದು ಸುಮಾರು 11,000 ಮೆಜಾರಿಟಿಯಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಅವರು ಗೆದ್ದಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ, ಮತ್ತು ಅವರು ನಿಮಗೆ ವಿಶೇಷವಾಗಿ ಈ ಜಯಕ್ಕೆ ಕಾರಣ ನೀವು, ನಮ್ಮ ಕಾರ್ಯಕರ್ತರು, ತನ್ಮೂಲಕ ಮತದಾರರು ಏನು ನೀವು ಕಾರಣೀಭೂತರಾಗಿದ್ದೀರಿ, ಅವರಿಗೆ ಕೃತಜ್ಞತೆಯನ್ನು, ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಈ ಸಭೆಯನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ನವರು, ಅದರಲ್ಲಿ ಕೂಡ ಮುಖ್ಯವಾಗಿ ಪ್ರದೀಪ್ ಈಶ್ವರ್ ಅವರು ಏರ್ಪಾಡು ಮಾಡಿದ್ದಾರೆ.